ಮತ್ತೆ ಗುರುಮಾತೆಯರೇ, ಗುರು ವೃಂದವೇ ಹಾಗೂ ಪುಟಾಣಿ ಮಕ್ಕಳು, ನನಗೆ 2 ನಿಮಿಷ ಅಂತ ಹೇಳಿಲ್ಲ, ಬಹುಶಃ ಹೆಚ್ಚು ಮಾತಾಡ್ಬೋದು ಅಂದ್ಕೊಂಡಿದ್ದೀನಿ. ಯಾವಾಗಪ್ಪ ನನ್ನ ಸರ್ದಿ, ನಾ ಎಲ್ಲರೂ ಕಾಯ್ತಾ ಇರ್ತೇನೆ, ಯಾವಾಗಪ್ಪ ನನ್ನ ಸರ್ದಿ. ಒಂದು ಮಾತಿದೆ. ಏನು ಮಾತಿದೆ ಅಂದರೆ, ಮದುವೆ ಮನೆಗೆ ಲೇಟಾಗಿ ಹೋಗ್ಬಾರ್ದು, ಕೊನೆಗೆ ಭಾಷಣಕಾರನಾಗಬಾರ್ದು, ಏನೂ ಉಳಿದಿರಲ್ಲ, ಎಲ್ಲ ಹೇಳಿರ್ತಾರೆ, ಅವಾಗೇ ನಂಗೆ ಸಿಗೋದು. ನಾನು ಯಾವುದೇ ಫಂಕ್ಷನ್ಗೆ ಯಾರೇ ಕರೆಸಿದ್ರು ಕೂಡ ಕೊನೆಗೆ ಕೊಟ್ಟಿರ್ತಾರೆ. ಆದರೂ ಕೆಲವೊಂದು ವಿಚಾರಗಳನ್ನ ನಾವು ಹಂಚ್ಕೊಳ್ಬೇಕಾಗ್ತದೆ. ಒಂದೇ ಮಾತು, ವಿದ್ಯೆಯ ಜೊತೆಗೆ ವಿನಯವಿದ್ದರೆ ಬಂಗಾರದ ಹೂವಿಗೆ ಪರಿಮಳವಿದ್ದಂತೆ. ಅಂಥ ಬಂಗಾರದ ಹೂವನ್ನು ತಯಾರಿ ಮಾಡಿರ್ತಕ್ಕಂಥ ನಿವೃತ್ತ ಶಿಕ್ಷಕರೇನಿದ್ದಾರೆ, ಇವರು ಬ್ರಹ್ಮ ಸ್ವರೂಪಿಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹರ ಮುನಿದರೆ ಗುರು ಕಾಯುವನು ಅಂತ ಮಾತಿದೆ. ಹರ ಮುನಿದರೆ ಗುರು ಕಾಯುವನು, ಗುರು ಶ್ರೇಷ್ಠ. ಏನು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಇಂಥ ಮಿಕ್ಕಿರ್ತಕ್ಕಂಥವನು ಗುರು. ಅಂತ ಗುರುವಿನ ಸ್ಥಾನ ತುಂಬಿದ್ರಿ, ತುಂಬ ಜೀವನವನ್ನು ನಡೆಸಿದ್ರಿ. ನಿಮ್ಮ ಜೊತೆಗೆ ಸಾವಿರಾರು ಮಕ್ಕಳು ಇವತ್ತು ತುಂಬು ಜೀವನ ನಡೆಸ್ತಿದ್ದಾರೆ. ಶಾಲೆಯು ರಾಷ್ಟ್ರ ನಾಯಕರನ್ನು ರೂಪಿಸುವ ಸುಂದರ ಸಂಸ್ಥೆ. 4 ಗೋಡೆ ನಡುವೆ ಒಂದು ರಾಷ್ಟ್ರದ ಏನು ನಾಯಕತ್ವ ಬೆಳೀತದೆ. ಇಲ್ಲಿ ಜ್ಯೋತಿ ಇದೆ, ಉರಿಯುತ್ತಿರುವ ಹಣತೆ ಮಾತ್ರ ಸಾವಿರಾರು ಜ್ಯೋತಿಯನ್ನ ಬೆಳಗಿಸಬಲ್ಲದು. ಹಾಗೆ ಇಂತಹ ಕ್ರಿಯಾಶೀಲ ಬ್ರಹ್ಮಸ್ವರೂಪಿ ಶಿಕ್ಷಕರು ಮಾತ್ರ, ಕ್ರಿಯಾಶೀಲ ಶಿಕ್ಷಕರು ಮಾತ್ರ. ನಾನು ಗಂಟೆ ಹೊಡಿ ಸಂಬಳ ಪಡೆ ಅಂದ್ರಲ್ಲ, ಕ್ರಿಯಾಶೀಲ ಶಿಕ್ಷಕರು ಮಾತ್ರ ಸಾವಿರಾರು ಮಕ್ಕಳೆಂಬ ಜ್ಯೋತಿಯನ್ನ ಬೆಳಗಿಸಬಲ್ಲರು ಅಲ್ವಾ. ಅದಕ್ಕೇನು ಒಂದೇ ಕಾರಣ, ಏನಪ್ಪ ಅಂದ್ರೆ ಯಾವುದೇ ಕಾರ್ಯವನ್ನ ಇಷ್ಟದಿಂದ ಮಾಡಬೇಕು, ಕಷ್ಟದಿಂದ ಮಾಡಬಾರ್ದು. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಕೂಡ ಅವಳು ಅಡುಗೆ ಮಾಡುವಾಗ ಇಷ್ಟದಿಂದ ಮಾಡಿದ್ರೆ ಪ್ರಸಾದ ಆಗ್ತದೆ. ಅವಳು ಕಷ್ಟದಿಂದ ಮಾಡಿದ್ರು ಅಂದ್ರೆ ಅದು ಪ್ರಸಾದ ಆಗಲ್ಲ. ಆದ್ರೆ ಇಷ್ಟದಿಂದ ಮಾಡಬೇಕು. ಆಮೇಲೆ ನಾವು ಯಾವುದೇ ಒಂದು ವಿಚಾರವನ್ನ ಮಾಡುವಾಗ 100% ಅದರಲ್ಲಿ ಇನ್ವಾಲ್ವ್ ಆಗ್ಬೇಕು. ಇಲ್ಲಪ್ಪ ಚರಂಡಿ ಇದೆ, ಉದಾಹರಣೆ ಸಣ್ಣದು ಕೊಡ್ತೀನಿ, ಚರಂಡಿ ಇದೆ, ನಾನು ಸೋಮವಾರ ಮಾಡಿ 50% ಹಾರ್ತೀನಿ, ಆಚೆಗೆ ದಾಟ್ತಾನ ಚರಂಡಿ ಒಳಗಿರ್ತೀನಿ. ಇಲ್ಲ 99.9 ಹಾರ್ತೀನಿ, ನಾನು ಎಲ್ಲಿರ್ತೀನಿ, ಚರಂಡಿ ಒಳಗಿರ್ತೀನಿ. ಆದ್ರಿಂದ ಗುರು ಆದವನು ಮಾತ್ರ ಆ ರೀತಿ ಮಕ್ಕಳನ್ನ 100% ಇನ್ವಾಲ್ವ್ ಆಗ್ತಕ್ಕಂಥ ಶಕ್ತಿಯನ್ನ ನೀಡಬಲ್ಲ. ಹರ ಮುನಿದರೆ ಅದಕ್ಕೆ ಗುರು ಕಾಯುವನು. ಒಂದೇ ಸಣ್ಣ ನಿದರ್ಶನ ಕೊಡ್ತೇನೆ. ನನ್ನ ಕಥಾಂಧರದಲ್ಲಿ ಇರ್ತಕ್ಕಂಥ ಒಂದು ನಿದರ್ಶನ. ಒಂದು ಶಾಲೆ, ಆ ಶಾಲೆಯಲ್ಲಿ ರೆಸ್ಟಿಗೆ ಬೆಲ್ ಆಗ್ತದೆ. ಒಬ್ಬ ಹುಡುಗ, ಎಂತೆಂಥ ಹುಡುಗರು ಇರ್ತಾರಲ್ಲ, ನಾವು ಬಹಳ ಹುಡುಗರು ನೋಡಿದ್ದೀವಿ. ಒಂದು ಹುಡುಗನ ಪಾಠಶಾಲೆಯಲ್ಲಿರ್ತಕ್ಕಂಥ ವಾಚ್ ಅನ್ನ ಕದ್ದು ಬಿಡ್ತಾನೆ. ಆ ಹುಡುಗ ರೆಸ್ಟ್ ಆದ ನಂತರ ಎಲ್ಲರೂ ಒಳಗೆ ಬರ್ತಾರೆ. ಒಳಗೆ ಬಂದ ನಂತರ ಪಾಠಶಾಲೆಯಲ್ಲಿರ್ತಕ್ಕಂಥ ವಾಚ್ ಅನ್ನ ನೋಡ್ತಾನ. ವಾಚ್ ಕಣ್ಮರೆ, ಸರ್ ನನ್ನ ವಾಚ್ ಅನ್ನು ಯಾರೋ ಕದ್ದು ಬಿಟ್ಟಿದ್ದಾರೆ. ಸರಿ, ಮೇಸ್ಟ್ರಿ ಕಂಪ್ಲೇಂಟ್ ಕೊಟ್ಟ. ಹೆಡ್ ಮಾಸ್ಟರ್ ಬಂದ್ರು. ಎಲ್ಲರೂ ಸಾಲಾಗಿ ನಿಂತ್ಕೊಂಡ್ರಿ ಅಂದ್ರು. ಎಲ್ಲರೂ ನಿಂತ್ಕೊಂಡ್ರು. ಹೆಡ್ ಮಾಸ್ಟರ್ ದೂರ ನಿಂತ್ಕೊಂಡು ಎಲ್ಲ ಕಣ್ಣು ಮುಚ್ಕೊಂಡ್ರಿ ಅಂದ್ರು. ಎಲ್ಲರೂ ಕಣ್ಣು ಮುಚ್ಕೊಂಡ್ರು. ಪ್ರತಿಯೊಬ್ಬರದು ಜೇಬನ್ನ ಚೆಕ್ ಮಾಡ್ತಾ ಹೋದ್ರು. ಒಬ್ಬ ಹುಡುಗನ ಜೇಬಲ್ಲಿ ಇದೆ ವಾಚು. ಆ ಹುಡುಗನಿಗೆ ಅವಾಗೆ ಅನಿಸ್ತದೆ, ಈಗ ಹಿಡಿತಾರೆ ಮೇಷ್ಟ್ರು, ನನ್ನ ಮಾನ ಹೋಗ್ತದೆ, ಅದೆಲ್ಲ ಬರ್ತಾ ಇದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ. ಅವಾಗ ಸರಿ ಅಂತೇಳಿ ಒಬ್ಬ ಹುಡುಗನ ಹತ್ರ ಏನು ವಾಚ್ ಇತ್ತು ಅದನ್ನು ತಗೊಂಡು ಮತ್ತೆ ದೂರ ಬಂದು ನಿಂತ್ಕೊಂಡು ಅದೇ ಮಾಸ್ಟ್ರು ಎಲ್ಲ ಕಂಡ್ಬಿಟ್ರು. ಇದು ಯಾರ್ದಪ್ಪ ವಾಚ್? ನನ್ ಸರ್, ತಗ ಅಂದ್ರು. ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಇಷ್ಟೇ ನಡೆದಿರೋದು. ಮುಂದೆ ಆ ಮೇಷ್ಟ್ರು ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ ಕಾಲಕ್ಕೆ ಪಾಪ ಯಾವುದೋ ಒಂದು ಛತ್ರದ ಹತ್ರ ನಡ್ಕೊಂಡು ಹೋಗ್ತಾ ಇರ್ತಾರೆ, ಸಂತೆಗೋ ಪೇಟೆಗೋ. ಅಲ್ಲಿ ಒಂದು ಮದುವೆ ನಡೀತಾ ಇದೆ ನೋಡಿ, ಮದುವೆ ನಡೀತಿದೆಯಲ್ಲ. ನನ್ನ ಹತ್ರ ಮಾಸ್ಟ್ರೇ ಅವರು, ಬಡ ಮಾಸ್ಟ್ರು. ಸರಿ, ನಾನು ಇಲ್ಲಿ ಊಟ ಮಾಡ್ಕೊ ಹೋಗೋಣ ಅಂತ ಹೇಳಿ ಯಾರು ಕರ್ತಿರಲ್ಲ, ಹೋಗಿ ಒಂದು ದೂರ ಇರ್ತಕ್ಕಂಥ ಚೇರ್ ಮೇಲೆ ಕೂತ್ಕೊಳ್ತಾರ್ರಿ. ಆ ಮದುಮಗ ನೋಡ್ತಾನ, ಆಕಸ್ಮಿಕವಾಗಿ ನಡೆದಿರೋ ಘಟನೆ. ಆಕಸ್ಮಿಕವಾಗಿ ನೋಡಿದಾಗ ದೂರದಲ್ಲಿ ಆ ವಿದ್ಯಾರ್ಥಿಯರು, ಯಾರೋ ಆ ಶಿಕ್ಷಕರಿದ್ದಾರೆ, ನನ್ನ ಮೇಷು ಬಂದಾರಲ್ಲ ನನ್ನ ಮದುವೆಗೆ, ಇವ್ರು ಕರೀಲಿಕ್ಕಾಗ್ಲಿಲ್ಲ ಅಂತೇಳಿ ಓಡಿ ಹೋಗಿ ಮೇಷು ಕಾಲಿ ಬಿಡ್ತಾನೆ. ಇಂಥ ಮಾಸ್ಟ್ರೇ ಅವರು. ಆ ಮಾಸ್ಟ್ರಿಗೆ ಕಾಲಿ ಬಿದ್ದು, ಸರ್ ನಾನು, ಯಾರು ನೀನು ನನ್ನ ಕಾಲಿಗೆ ಬೀಳ್ತಾ ಇದೆಯಲ್ಲ ಅಂತ. ನಾನ್ ಸರ್ ಅಂತ ಹೇಳ್ತಾರೆ. ಯಾರಪ್ಪ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನನ್ನ ಮದುವೆ ಸರ್ ನಡೀತಿದೆ. ಇರ್ಬೋದು, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಯಾರು
ನಾನು ಸರ್ ಹೀಗೆ ಅಂತ ಆ ಇದು ಹೇಳ್ತಾನೆ, ಕತೆ ಹೇಳ್ತಾನೆ, ನಾನು ವಾಚ್ ಕಟ್ಟಿದ್ದೆ ಅಂತ. ಯಾಕೆ ಸರ್ ಈಗಲಾದ್ರೂ ಗೊತ್ತಾಗ್ಲಿಲ್ಲ? ಇಲ್ಲ ನೀನೇ ಅಂತ ನನಗೆ ಗೊತ್ತಿಲ್ಲ. ನಾನು ಅಂತ ಯಾಕೆ ಗೊತ್ತಿಲ್ಲ ಸರ್? ನನ್ನ ಜೇಬಲ್ಲಿ ಇರ್ತಕ್ಕಂಥ ವಾಚನ್ ನೀವು ಕಿತ್ಕೊಂಡಿದ್ರಿ, ಕಿತ್ಕೊಂಡು ಅದು ಯಾವ ಹುಡುಗನ ಹಾಕೊಡ್ರಿ, ಅವತ್ತೇ ಛಲ ಹೊತ್ತೆ. ನೀವು ಅವತ್ತು ಏನೂ ಹೇಳಿಲ್ಲ ನೀವು ಸರ್, ನನಗೆ ನೀವೇನು ಹೇಳಿಲ್ಲ. ನೀವೇನಾರ ಹೇಳಿ ನನ್ನ ಮಾನ ಮರ್ಯಾದೆ ನೀವೇನಾರ ಅಕಸ್ಮಾತ್ ಕಳೆದಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ. ಯಾರಪ್ಪ ಹೇಳಿ ನೀನು ಅಂತ ಹೇಳಿದ್ರೆ, ನಾನೇ ಸರ್ ಆ ವಾಚ್ ಕದ್ದಿರೋ ವಿದ್ಯಾರ್ಥಿ ಅಂತ. ಸರ್ ಯಾಕೆ ನಿಮ್ಗೆ ಗೊತ್ತಿಲ್ಲ ಅಂತ? ಇಲ್ಲಪ್ಪ ಯಾಕೆ ಗೊತ್ತಿಲ್ಲ ಸರ್? ನೋಡಪ್ಪ ನನಗೆ ನೆನಪಾಯ್ತು, ಎಲ್ಲರನ್ನೂ ಸಾಲ ನಿಲ್ಲಿಸಿದ್ದೆ, ಕಣ್ಣು ಮುಚ್ಕೊಂಡ್ರಿ ಅಂದೆ. ಆ ಕ್ಷಣ ನಾ ಕಣ್ಣು ಮುಚ್ಕೊಂಡೆ. ಕಣ್ಣು ಮುಚ್ಕೊಂಡು ಎಲ್ಲರ ಆ ಜೇಬನ್ನು ಚೆಕ್ ಮಾಡಿದೆ. ನಿನ್ನ ಜೇಬಲ್ಲಿ ಇತ್ತು, ಇನ್ನೊಬ್ಬನ ಜೇಬಲ್ಲಿ ಇತ್ತು, ವಾಚ್ ಗೊತ್ತಿಲ್ಲ. ವಾಚ್ ಮಾತ್ರ ಸಿಕ್ತು. ಆ ವಾಚ್ ಯಾರ್ದು ಅಂತ ಕೊಟ್ಟೆ. ಆಮೇಲೆ ನೀವೆಲ್ಲ ಕಂಡ್ಬಿಟ್ರಿ ಇದು ನಡೆದಿರೋದು ಅಂತ. ಸರ್ ನಾನೀಗ ಬಿಸಿ ಆಗಿದ್ದೀನಿ, ಅವತ್ತೇ ಛಲ ಹೊತ್ತೆ. ಹಲೋ, ನೀವೇನು ಹೇಳಿಲ್ಲ, ನನಗೆ ಪ್ರೋತ್ಸಾಹ ಕೊಟ್ರಿ. ನನ್ನಂತವ್ರು ಒಬ್ರು DC ಆಗಿದ್ದೀನಿ ಅಂತ ಅಂದ್ರೆ ಅದಕ್ಕೆ ನೀವು ಕಾರಣ ಸರ್. ಅಂತ ಬ್ರಹ್ಮ ಸ್ವರೂಪಿಗಳು, ನಾನು ಯಾಕೆ ಈ ಕಥೆ ಹೇಳಿದೆ ಅಂದ್ರೆ, ನಮ್ಮ ಬ್ರಹ್ಮ ಸ್ವರೂಪಿಗಳು, ನಮ್ಮ ರಿಟರ್ನ್ ಆಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿರ್ತಕ್ಕಂಥ ಈ ನಮ್ಮ ಗುರುಗಳು. ಅದರಿಂದ ಗುರುಗಳಿದಾರಲ್ಲ, ಗುರುವಿನ ಸ್ಥಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ. ಅದನ್ನ ತುಂಬಿಕೊಳ್ಳಿಕ್ಕೆ ಬಹುಶಃ ನಾವೇ ಗುರುವಿನ ಸ್ಥಾನಕ್ಕೆ ಬಂದಿರೋ ಏನೇ ಇರ್ಬೋದು. ಈಗ ನಾಗೇಂದ್ರಪ್ಪ ಮಾಸ್ಟರ್ ಹೇಳಿದ್ರು, ನಿಜವಾಗ್ಲೂ ಅದು ನಡೆದಿರೋದು 100%. ನಮಗೂ ಕೂಡ ಕಣ್ಣಲ್ಲಿ ನೀರು ಬಂದಿದೆ, ಗೊತ್ತಾಯ್ತಾ? ಅಷ್ಟು ಕೆಲಸ ಮಾಡಿದಾರೆ ಅವರು. ಅದು ನಾವು ತುಂಬಾ ಹೇಳಿದ್ರು. ಅದೇನೇ ಇರ್ಬೋದು, ಮೇಷ್ಟ್ರಿಗೆ ಅಷ್ಟೆಲ್ಲ ಕಷ್ಟ ಇದ್ರು ಕೂಡ ಮೇಷ್ಟ್ರಾಗಿದ್ದೀವಲ್ಲ, ಮೇಷ್ಟ್ರ ಆಗಬೇಕು ಅಂದ್ರೆ ಪುಣ್ಯ ಮಾಡಬೇಕು. ಪುಣ್ಯ ಮಾಡಿದ್ರೆ ಮಾತ್ರ ಮೇಷ್ಟ್ರ ಆಗ್ತಾರೆ, ಟೀಚರ್ ಆಗ್ತಾರೆ. ಬಾಕಿ ನೀವೇನೇ ಆಗ್ಬೋದು. ಯಾಕಂದ್ರೆ ಮೇಷ್ಟ್ರಾಗಿ ಏನಂದ್ರೆ ಮೇಷ್ಟ್ರಿಂದ ಯಾಕೆ ಪುಣ್ಯ ಮಾಡಿರ್ತಾನ? ಯಾಕಂದ್ರೆ ಮೇಷ್ಟ್ರಿಂದ ಎಲ್ಲರೂ ಆಗ್ತಾರೆ. DC ಆದ್ರೂ ಮೇಷ್ಟ್ರಿಂದ ಆಗ್ತಾನ ಅಲ್ವಾ? ಎಲ್ಲರೂ ಆಗ್ತಾರೆ. ಅದಕ್ಕೆ ನಮ್ಮ ಅಜ್ಜಿ ಇಲ್ಲಿಟ್ರೇಟ್ ಒಂದು ಮಾತಾಯ್ತು, ತಮ್ಮ ನೀನು ಅಂಜಬೇಡ ಅಳ್ಕಬೇಡ, ಆದ್ರೆ ಯಾರಿಗೂ ಹೆದರ್ಬೇಡ, ಆದ್ರೆ ನಿನ್ನ ನೆರಳಿಗಂಜು. ಯಾಕೆಂದ್ರೆ ಮುಂದೆ ನಿನ್ನ ನೆರಳು ಭಗವಂತನಲ್ಲಿ ಎಲ್ಲ ಲೆಕ್ಕ ಬರೀತದೆ. ಇವತ್ತು ನಾನೇನಾದ್ರು ನನ್ನ ನೆರಳ ನೀನು ಮನೆಗಿರು, ನಾನು ಹೋಗ್ಬರ್ತೀನಿ ಅಂತ ಹೇಳಕ್ ಬರ್ತತಾ? ನನ್ನ ಜೊತೆಗೆ ಬರ್ತದಲ್ವಾ? ಆದ್ರಿಂದ ನಾವು ನಮ್ಮ ನೆರಳಿಗಂಜಿ ನಮ್ಮ ಕೆಲಸವನ್ನು ಮಾಡಬೇಕು, 100% ಮಾಡಬೇಕು. ನಾವು ಸುಮ್ಮನೆ ಏನೋ ಇದು ಮಾಡಿದೀವಿ, ಏನೇ ಮಾಡಿದ್ರು ಆಗ್ತೈತೆ, ಟೈಮ್ ಪಾಸ್ ಆಗ್ತೈತೆ. ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ, ಸಮುದ್ರ ಮತ್ತು ಸಮಯ ಇದನ್ನ ಹಿಡಿದಿಟ್ಕೊಳಕ್ಕಾಗಲ್ಲ, ಅವೆರಡು ಹೋಗ್ತಾನೆ ಇರ್ತದೆ. ಆದ್ರೆ ಏನು ನಾವು ಒಳ್ಳೆ ಕೆಲಸಗಳು ಮಾಡ್ತೀವಿ ಅದು ಇರ್ತದೆ. ನಾವು ಏನು ಕೆಟ್ಟ ಕೆಲಸ ಮಾಡ್ತೀವಿ ಅದು ನಮ್ಮ ಜೊತೆಗೆ ಬರ್ತದೆ. ಒಳ್ಳೇದು ಇಲ್ಲಿದೆ, ಕೆಟ್ಟದ್ದು ಇಲ್ಲೇ ಇದೆ. ನಾವು ಏನು ವಿದ್ಯಾರ್ಥಿಗಳನ್ನ ತಯಾರಿ ಮಾಡ್ತೇವೆ, ಸಮಾನತೆಯ ಮಂತ್ರವೇ ಶಿಕ್ಷಣ ಅಂತ ಹೇಳ್ತಾರೆ, ಶಿಸ್ತಿನ ಜೀವನವೇ ಶಿಕ್ಷಣ. ನಾನು CRP ಆಗಿದ್ದೆ 6 ವರ್ಷ. ನನಗೊಂದು ಭಾಗ್ಯ, ನಿಮ್ಮ ಆಶೀರ್ವಾದದಿಂದ, ನೀವು ಸಣ್ಣರಿರ್ಬೋದು, ನಿಮ್ಮ ಆಶೀರ್ವಾದದಿಂದ ನಾನು ಹೆಗ್ಗಳಿಕೆಗೆ ಹೇಳ್ಕೊಳ್ಳಲ್ಲ. ನಾನು 30 ವರ್ಷ ಸರ್ವಿಸು ಇದೇ ಚಂದ್ರವೃತ್ತಿ ಕ್ಲಸ್ಟರ್ ಅಲ್ಲಿ. ನಂದು ಚಂದ್ರವೃತ್ತಿ ಪ್ರಾಪರು. ಚಂದ್ರವೃತ್ತಿ ಕ್ಲಸ್ಟರ್ ಅಲ್ಲಿ 6 ವರ್ಷ CRP ನಾನು. ಆವಾಗ ಸಮಾನತೆಯ ಮಂತ್ರವೇ ಶಿಕ್ಷಣ, ಶಿಸ್ತಿನ ಜೀವನ ಶಿಕ್ಷಣ. 98 ಶಿಕ್ಷಕರಿದ್ರು, ಹೆಗ್ಗಳಿಕೆಗೆ ಹೇಳ್ಕೊಳ್ಳಲ್ಲ. ರಿಕ್ವೆಸ್ಟ್ ಸರ್ ಅಂದೆ. ಏನ್ ರಿಕ್ವೆಸ್ಟ್? CRP ಆದಾಗ ಸರ್ ಮಕ್ಕಳಿಗೆ ಹೇಳ್ತೇವೆ ನಾವು ಏನಂತ, ಯೂನಿಫಾರ್ಮ್ ಹಾಕೊಂಡು ಬರ್ರಿ ಅಂತ. ನಾವು ಯೂನಿಫಾರ್ಮ್ ಹಾಕೋಗಲ್ಲ, ನಾನು ಕೆಂಪು ಕನ್ನಡಕ ಹಾಕೊಂಡು ಹೋಗ್ತೀನಿ, ಅಥವಾ ನಾನು ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿ ಹಿಪ್ಪೆ ಬಿಟ್ಕೊಂಡು. ಮಗು ಜೆರಾಕ್ಸ್ ಇರ್ತದೆ, ಅದು ಮನೆಗೆ ಹೋದ ತಕ್ಷಣ ನಮ್ಮ ಮಾಸ್ಟರ್ ಹೀಗೆ ಮಾಡಿದ್ರು ಆಕ್ಟಿವ್ ಅನ್ನೋದು. ಆದ್ರಿಂದ ನಾವು ಏನ್ ಮಾಡ್ಬೇಕು ಸರ್? ಏನಿಲ್ಲ, ರಿಕ್ವೆಸ್ಟ್ ಆಗಿ ಹೇಳ್ತಾ ಇದ್ದೇನೆ. ಏನಂದ್ರೆ ನಾವು ಮಕ್ಕಳ ರೀತಿ ಒಂದು ಯೂನಿಫಾರ್ಮ್ ಮಾಡೋಣ ಅಂತ ಹೇಳಿದೆ, ಸಮವಸ್ತ್ರನ, ಸಮಾನತೆಯ ಮಂತ್ರವೇ ಶಿಕ್ಷಣ ಅಂತ. ಸರಿ ಅಂತೇಳಿ ನಮ್ಮ ಏನು ಸ್ತ್ರೀಯರಿದ್ದಾರೆ ಟೀಚರ್ಸು, ಅವರು ಬಿಳಿ ಜಾಕೆಟ್ಟು, ನೀಲಿ ಇದು ಸೀರೆ. ಅದೇ ರೀತಿ ನಮ್ಮ ಪುರುಷ ಶಿಕ್ಷಕರು ಸರ್ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೈಲೈಟ್ ಆಗ್ತದೆ, ಹೆಗ್ಗಳಿಕೆಗೆ ಹೇಳ್ಕೊಳ್ಳಲ್ಲ. ನಾವು ಇಲ್ಲೇನು ನಮ್ಮ ಶಿಕ್ಷಕರು ಮಾಡಿದ್ರು ನಮಗೇನು ನೈತಿಕ ಬಲ ಕೊಟ್ಟರು ಅನ್ನೋದು ಕೇಳ್ತಾ ಇದ್ದೀನಿ ಅಷ್ಟೇ. ನಾವು ನೀಲಿ ಪ್ಯಾಂಟು, ಆಮೇಲೆ ಬಿಳಿ ಶರ್ಟು ಹೌದು ಮಾಡಿದ್ವಿ. ಅದು 1 ತಿಂಗಳಲ್ಲಿ ನಾ ಹೇಳಿದೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತ. ಮುಂದೆ ಇದಿತ್ತು ಏನು, ಚೌತಿ ಹಬ್ಬಕ್ಕೆ ನೀವು ಸೀರೆ ತಗೊಳ್ತೀರಿ, 200 ರೂಪಾಯಿ ತಗೊಳ್ರಿ, ನೀಲಿಗೆ ತಗೊಳ್ರಿ. ರಿಕ್ವೆಸ್ಟ್ ನಂದಿದ್ದು. ರಿಕ್ವೆಸ್ಟ್ ಇಂದ ಏನಾದ್ರು ಮಾಡ್ಬೋದು ಅನ್ನೋದು ಕೇಳ್ತಾ ಇದ್ದೀನಿ. ರಿಪೋರ್ಟ್ ಇಂದ ಏನು ಮಾಡಕ್ಕಾಗಲ್ಲ. ರಿಪೋರ್ಟ್ ಮಾಡ್ತೀಯಾ ಮಾಡ್ಕ ಅಂತ ಹೇಳ್ತಾರೆ. ರಿಪೋರ್ಟ್ ಇಂದ ಏನೂ ಆಗಲ್ಲ, ರಿಕ್ವೆಸ್ಟ್ ಇಂದ ಏನ್ ಬೇಕಾದ್ರೂ ಮಾಡ್ಬೋದು. 98 ಜನ ಶಿಕ್ಷಕರು ರಾಮಕೃಷ್ಣಪ್ಪನವರು ಇಲ್ಲೇ ಇದ್ದಾರೆ.
ಅವ್ರು ಕೇಳಿದ್ರೆ ಅವರೇ ಫಸ್ಟ್ ಹಾಕೊಂಡು ಬಂದ್ರು, ನಾನು ಹಾಕೊಂಡು ಹೋಗ್ತಾ ಇದ್ದೆ, ಗೊತ್ತಾಯ್ತಾ? ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಂತ ಶಕ್ತಿ ಇದೆ, ಅಂತ ಶಕ್ತಿ ಇದೆ. ಬೆನ್ನೂರು ಕ್ಲಸ್ಟರ್ ಅಂದ್ರೆ ಹಾಗೆ ಅಲ್ಲ, ಚಂದ್ರಗುತ್ತಿ ಕ್ಲಸ್ಟರ್. ಈಗ ಚಂದ್ರಗುತ್ತಿ ಕ್ಲಸ್ಟರ್ ಮನೆಯೊಂದು 3 ಬಾಗಿಲಾಗಿ 3 ಕ್ಲಸ್ಟರ್ ಆಗಿ